ಭಾರತ ಅದ್ಭುತಗಳ ದೇಶ. ಇಲ್ಲಿರುವ ಕೆಲವೊಂದು ರಹಸ್ಯಗಳನ್ನು ಭೇದಿಸಲು ವಿದೇಶಿಯರಿಂದಲೂ ಕೂಡ ಸಾಧ್ಯವಾಗಲಿಲ್ಲ. ನಮ್ಮ ದೇಶದ ಪುರಾತನ ಕಾಲದ ನಿರ್ಮಾಣಗಳೇ ಹಾಗೆಯೇ ಕೆಲವೊಮ್ಮೆ ತಮ್ಮೊಳಗೆ ಒಂದು ರಹಸ್ಯವನ್ನು ಹೊತ್ತುಕೊಂಡಿರುತ್ತವೆ. ಆದರೆ ಅದನ್ನು ಭೇದಿಸಲು ಎಂದಿಗೂ ಸಾಧ್ಯವಾಗದೆ ಉಳಿದು ಹೋಗುತ್ತದೆ. ನೀವು ದೆಹಲಿಯಲ್ಲಿರುವ ಹೈದರಾಬಾದ್ನಲ್ಲಿರುವ ಮಿನಾರ್ಗಳ ಬಗ್ಗೆ ಕೇಳಿದ್ದೀರಿ, ಅವುಗಳ ನಿರ್ಮಾಣ ಕೌಶಲ್ಯದ ಬಗ್ಗೆಯೂ ಕೇಳಿದ್ದೀರಿ. ಆದರೆ ನೀವು ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಒಂದು ಜೋಡಿ ಮಿನಾರ್ಗಳ ಬಗ್ಗೆ ಕೇಳಿರಲಿಕ್ಕಿಲ್ಲ. ಈ ಮಿನಾರ್ಗಳ ಒಂದು ವಿಚಾರವನ್ನು ಕೇಳಿದಾಗ ಇಂತಹ ಅಪೂರ್ವ ಇಂಜಿನಿಯರಿಂಗ್ ವಿಶ್ವದ ಬೇರೆಲ್ಲೂ ಇಲ್ಲ ಎಂದು ನೀವೇ ಹೇಳುತ್ತೀರಿ. ನಮ್ಮ ಹಿರಿಯರು ಬಹಳಷ್ಟು ಬುದ್ಧಿವಂತರು. ಇಲ್ಲಿನ ಕಟ್ಟಡಗಳು ಶತಮಾನಗಳೇ ಕಳೆದರೂ ಗಟ್ಟಿಯಾಗಿ ನಿಲ್ಲುವ ತಾಕತ್ತನ್ನು ಹೊಂದಿರುವಂತೆ ಅವರು ಕಟ್ಟಿದ್ದಾರೆ. ಹಾಗೆಯೇ ಕೆಲವೊಂದು ನಿರ್ಮಾಣಗಳು ಆಧುನಿಕ ತಂತ್ರಜ್ಞಾನದಿಂದಲೂ ಸಾಧ್ಯವಿಲ್ಲ ಎನ್ನುವಷ್ಟರ ಮಟ್ಟಿಗೆ ಸೋಜಿಗವಾಗಿ ನಿಂತಿವೆ. ಅಹಮದಾಬಾದ್ನ ಸಿಡಿ ಬಶೀರ್ ಎಂಬ ಮಸೀದಿಯ ಎದುರು 2 ಮಿನಾರ್ಗಳಿವೆ. 500 ವರ್ಷಗಳಷ್ಟು ಕಳೆದರೂ ಇಂದಿಗೂ ಈ ಮಿನಾರ್ಗಳು ಗಟ್ಟಿಯಾಗಿವೆ ಇದೆ. ಇದರ ನಿರ್ಮಾಣ ಕೌಶಲ್ಯ ಇರುವುದು ಇಲ್ಲಲ್ಲ. ಈ ಮಿನಾರ್ಗಳಲ್ಲಿ ಒಂದನ್ನು ಅಲ್ಲಾಡಿಸಿದರೆ ಅದರ ಕಂಪನದಿಂದ ಇನ್ನೊಂದು ಮಿನಾರ್ ಕೂಡ ಅಲುಗಾಡುತ್ತದೆ ಎನ್ನಲಾಗುತ್ತದೆ. ಈ 2 ಮಿನಾರ್ಗಳನ್ನು ಜೋಡಿಸುವ ಪ್ಯಾಸೇಜ್ನಲ್ಲಿ ಮಾತ್ರ ಯಾವುದೇ ಅಲುಗಾಟ ಕಾಣಿಸಿಕೊಳ್ಳುವುದಿಲ್ಲ. ಆದರೆ ಇನ್ನೊಂದು ಮಿನಾರ್ವರೆಗೆ ಇದು ಕಂಪನವನ್ನು ಹೇಗೆ ವರ್ಗಾಯಿಸುತ್ತದೆ ಎಂಬುದೇ ಸೋಜಿಗದ ಸಂಗತಿ. ಜನರು ಕೂಡ ಈ ಕಾರಣದಿಂದಲೇ ಈ ಮಿನಾರ್ಗಳನ್ನು ಜುಲ್ತಾ ಮಿನಾರ್ ಎಂದು ಕರೆಯುತ್ತಾರೆ, ಅಂದರೆ ಅಲ್ಲಾಡುವ ಮಿನಾರ್ಗಳು. ಈ ಸಿಡಿ ಬಶೀರ್ ಮಸೀದಿಯನ್ನು ಸಿಡಿ ಬಶೀರ್ ಎಂಬ ರಾಜ 1452ರಲ್ಲಿ ನಿರ್ಮಿಸಿದ್ದನಂತೆ. 3 ಮಹಡಿಗಳಿರುವ ಈ ಮಿನಾರ್ಗಳಲ್ಲಿ ಒಂದನ್ನು ಅಲ್ಲಾಡಿಸಿದಾಗ ಇನ್ನೊಂದು ಕೂಡ ಅಷ್ಟೇ ಪ್ರಮಾಣದಲ್ಲಿ ಕಂಪಿಸುತ್ತದೆ. ಕೆಲವು ಸೆಕೆಂಡುಗಳ ಕಾಲ ಈ ಕಂಪನದ ಅನುಭವ ಇರುತ್ತದೆಯಂತೆ. ಸ್ನೇಹಿತರೆ, ಇದರ ತಂತ್ರಜ್ಞಾನ ಏನಿರಬಹುದು ಎಂಬ ಕುತೂಹಲ ನಿಮಗೀಗ ಮೂಡಿರಬಹುದು. ಈ ಕುತೂಹಲ ಬ್ರಿಟಿಷರಿಗೂ ಮೂಡಿತ್ತು. ಅದಕ್ಕೆಂದೇ ಬ್ರಿಟಿಷರು 22 ಮೀಟರ್ಗಳಷ್ಟು ಎತ್ತರವಿರುವ ಈ ಮಿನಾರ್ನ ರಹಸ್ಯವನ್ನು ಭೇದಿಸಲು ಪ್ರಯತ್ನಿಸಿದ್ದರು. ಆದರೆ ಅವರಿಂದ ಅದು ಸಾಧ್ಯವಾಗಲಿಲ್ಲ. ಈ ಅಲ್ಲಾಡುವ ಮಿನಾರ್ಗಳ ರಹಸ್ಯ ಕಾಲಗರ್ಭದಲ್ಲಿಯೇ ಹುದುಗಿ ಬ್ರಿಟಿಷರಿಂದ ಕೂಡ ಅದನ್ನು ಬಿಡಿಸಲಾಗಲಿಲ್ಲ. ಸ್ನೇಹಿತರೆ, ಮಿನಾರನ್ನು ಅಲ್ಲಾಡಿಸುವುದೆಂದರೆ ಹೇಗೆ, ಅದು ಕಂಪಿಸುವುದೆಂದರೆ ಹೇಗೆ ಎಂಬ ಸಂಶಯ ನಿಮಗೂ ಬಂದಿರಬಹುದು. ಹೌದು, ಈ ಮಿನಾರ್ನ ಮೇಲ್ಗಡೆಗೆ ಏರಲು ಒಳಗಡೆ ಮೆಟ್ಟಿಲುಗಳಿವೆ. ಈ ಮೆಟ್ಟಿಲುಗಳಲ್ಲಿ ಸಾಗಿ ತುತ್ತ ತುದಿಗೆ ಏರಿ ಅಲ್ಲಿರುವ ಬಾಗಿಲಿಗೆ ಜೋರಾಗಿ ಗುದ್ದಿದಾಗ ಪಕ್ಕದಲ್ಲಿರುವ ಇನ್ನೊಂದು ಮಿನಾರ್ ಅಲ್ಲಾಡುತ್ತದೆ. ಮಧ್ಯದಲ್ಲಿ ಒಂದು ಪ್ಯಾಸೇಜ್ ಇದೆ. ಇದು 2 ಮಿನಾರ್ಗಳನ್ನು ಜೋಡಿಸುತ್ತದೆ. ಆದರೆ ಯಾವುದೇ ಕಾರಣಕ್ಕೂ ಈ ಪ್ಯಾಸೇಜ್ ಮಾತ್ರ ಅಲ್ಲಾಡುವುದಿಲ್ಲ. ಹಾಗಿದ್ದರೆ ಯಾವ ಕಾರಣದಿಂದ ಆಚೆಗಿನ ಮಿನಾರ್ ಕಂಪಿಸುತ್ತದೆ ಎಂಬ ಸಂಶಯ ಎಲ್ಲರಿಗೂ ಮೂಡುತ್ತದೆ. ಆದರೆ ಇದಕ್ಕೆ ಉತ್ತರ ಇದುವರೆಗೂ ತಿಳಿದು ಬಂದಿಲ್ಲ. ಬ್ರಿಟಿಷರು ಈ ಇಂಜಿನಿಯರಿಂಗ್ ಕೌಶಲ್ಯದ ನಿರ್ಮಾಣದ ರಹಸ್ಯವನ್ನು ತಿಳಿಯಲೇಬೇಕೆಂದು ಬಹಳಷ್ಟು ಪ್ರಯತ್ನಿಸಿದ್ದರು. ಆದರೆ ಅವರಿಗೆ ಅದು ಆಗಲೇ ಇಲ್ಲ. ಕೊನೆಗೂ ಬ್ರಿಟಿಷರು ಕೈಸೋತಿದ್ದರು. ನೀವು ನೋಡುತ್ತಿರುವ ಚಿತ್ರಗಳಲ್ಲಿ ಕೆಲವೊಂದರಲ್ಲಿ ಮಿನಾರ್ ಅರ್ಧಕ್ಕೆ ನಿಂತಿರುವಂತೆ ಕಾಣುವುದನ್ನು ನೀವು ನೋಡಿರಬಹುದು. ಸ್ನೇಹಿತರೆ, ಸಿಡಿ ಬಶೀರ್ ಮಂದಿರದ ಮುಂದೆ ಇರುವ ಮಿನಾರ್ಗಳು ಮಾತ್ರವಲ್ಲದೆ ಇದೇ ರೀತಿಯ ಜುಲ್ತಾ ಮಿನಾರ್ ಒಂದನ್ನು ಅಹಮದಾಬಾದ್ನಲ್ಲೇ ರಾಜ್ ಬೀಬಿ ಎನ್ನುವ ಮಸೀದಿಯ ಮುಂದೆಯೂ ನಿರ್ಮಿಸಲಾಗಿತ್ತು. ಅಲ್ಲಿಯೂ ಕೂಡ ಒಂದು ಮಿನಾರನ್ನು ಅಲ್ಲಾಡಿಸಿದರೆ ಇನ್ನೊಂದು ಮಿನಾರ್ ಅಲ್ಲಾಡುತ್ತಿತ್ತು. ನೀವು ನೋಡುತ್ತಿರುವ ಚಿತ್ರ ಬ್ರಿಟಿಷರು ಅರ್ಧ ಕೆಡವಿದ ರಾಜ್ ಬೀಬಿ ಮಸೀದಿಯ ಎದುರಿಗಿರುವ ಮಿನಾರ್ಗಳದ್ದಾಗಿದೆ. ಅವರು ಈ ಮಿನಾರ್ಗಳ ರಹಸ್ಯ ತಿಳಿಯಲು 2ರಲ್ಲಿ ಒಂದು ಮಿನಾರನ್ನು ಕೆಡವಲು ಪ್ರಯತ್ನಿಸಿದ್ದರು. ಈಗ ಸುಸ್ಥಿತಿಯಲ್ಲಿರುವ ಸಿಡಿ ಬಶೀರ್ ಮಸೀದಿಯ ಮಿನಾರ್ಗಳನ್ನು ಬ್ರಿಟಿಷರು ಏನೂ ಮಾಡಿರಲಿಲ್ಲ. ಅವರಿಂದ ಈ ರಹಸ್ಯ ಭೇದಿಸಲು ಸಾಧ್ಯವಾಗದ ನಂತರ ಅವರು ಅದನ್ನು ಹಾಗೆಯೇ ಬಿಡುತ್ತಾರೆ. ಸ್ನೇಹಿತರೆ, ಈ ಮಿನಾರ್ಗಳ ಅಲ್ಲಾಡುವಿಕೆ ನೋಡಬೇಕಾದರೆ 2 ಮಿನಾರ್ಗಳಲ್ಲಿ ಸಮಾನವಾದ ಭಾರ ಹಾಕಬೇಕಾಗುತ್ತದೆ. ಅಂದರೆ ಒಂದು ಮಿನಾರ್ನ ಮೇಲ್ಗಡೆಯ ಕೋಣೆಯಲ್ಲಿ ಸಮಾನ ತೂಕದ 5 ಜನರು ನಿಂತಿದ್ದರೆ ಮತ್ತೊಂದು ಮಿನಾರ್ನ ಕೋಣೆಯಲ್ಲಿ ಅಷ್ಟೇ ತೂಕದ ಅಷ್ಟೇ ಜನ ನಿಲ್ಲಬೇಕಾಗುತ್ತದೆ. 2 ಕಡೆ ತೂಕಗಳ ಸಮನಾದಾಗ ಮಾತ್ರ ಒಂದು ಮಿನಾರನ್ನು ಜೋರಾಗಿ ದೂಡಿದಾಗ ಇನ್ನೊಂದು ಮಿನಾರ್ ಅಲ್ಲಾಡುತ್ತದೆ. ಸ್ನೇಹಿತರೆ, ತೀರಾ ಇತ್ತೀಚಿನವರೆಗೂ ಈ ಮಿನಾರ್ಗಳನ್ನು ನೋಡಲು ಪರೀಕ್ಷಿಸಲು ಜನರು ಆಗಾಗ ಬರುತ್ತಿದ್ದರು.
ಆದರೆ ಕೊರೋನಾ ಮುಗಿದ ನಂತರ ಇಲ್ಲಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಯಿತು. ಆದರೆ ಒಂದು ದಿನ ಮಿನಾರ್ ಒಂದಕ್ಕೆ ಸಿಡಿಲು ಬಡಿದು ಹಾನಿಯೂ ಆಯಿತು. ಆನಂತರ ಜನರು ಈ ಮಿನಾರ್ಗಳಿಗೆ ಹತ್ತಿ ಪರೀಕ್ಷಿಸುವುದು ಸುರಕ್ಷಿತವಲ್ಲ ಎಂದು ಸರ್ಕಾರ ಮನಗಂಡು ಈ 2 ಮಿನಾರ್ಗಳಿಗೆ ಬೀಗ ಜಡಿಯುತ್ತದೆ. ಇಲ್ಲಿ ರಾಜ್ಬಿ ಮಸೀದಿ ಬಳಿ ಇರುವ ಇನ್ನೊಂದು ಮಿನಾರ್ಗೂ ಕೂಡ ಬೀಗ ಜಡಿಯಲಾಗಿದೆ. ಇಂದು ನೀವು ಹೋದರೂ ಕೂಡ ಈ 2 ಮಿನಾರ್ಗಳಿಗೆ ಹತ್ತಲು ನಿರ್ಬಂಧ ವಿಧಿಸಲಾಗಿದೆ. ಯಾರಿಗೂ ಅವಕಾಶವಿಲ್ಲ. ನಿರ್ಮಾಣದಲ್ಲಿನ ಲೋಪದೋಷದಿಂದ ಈ ರೀತಿಯಲ್ಲಿ ಅಲ್ಲಾಡುವುದಾದರೆ 500 ವರ್ಷಗಳವರೆಗೆ ಈ ಮಿನಾರ್ಗಳು ಬಾಳಿಕೆ ಬರಲು ಸಾಧ್ಯವಿರಲಿಲ್ಲ. ಹಾಗೆಯೇ ಇನ್ನೊಂದು ಊರಿನಲ್ಲಿಯೂ ಅದೇ ರೀತಿಯ ಜುಲ್ತಾ ಮಿನಾರನ್ನು ಕಟ್ಟಲಾಗಿದೆ ಎಂದರೆ ಇದೊಂದು ಎಂಜಿನಿಯರಿಂಗ್ ಅದ್ಭುತವೇ ಸರಿ. ಏನೇ ಆದರೂ ಈ ಮಿನಾರ್ಗಳ ರಹಸ್ಯವೇನೆಂದು ಪತ್ತೆ ಹಚ್ಚಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಬ್ರಿಟಿಷರಂತೂ ಇದನ್ನು ಅರ್ಧ ಕಳಚಿ ತೆಗೆದುಕೊಂಡು ಹೋದರೂ ಕೂಡ ರಹಸ್ಯ ಅವರಿಂದ ಬಿಡಿಸಲಾಗಲಿಲ್ಲ. ಭಾರತದಲ್ಲಿ ಅನೇಕ ವಿಸ್ಮಯಗಳು, ಸೋಜಿಗಗಳು ಕಾಲಗರ್ಭದಲ್ಲಿ ಸೇರಿ ಹೋಗಿವೆ. ಅದೇ ರೀತಿಯಲ್ಲಿ ಈ ಮಿನಾರ್ ನಿರ್ಮಾಣದ ರಹಸ್ಯ ಕಾಲಗರ್ಭದಲ್ಲಿ ಹುದುಗಿ ಹೋಗಿದೆ. ಸ್ನೇಹಿತರೆ, ನೀವೇನನ್ನುತ್ತೀರಿ? ಇಂತಹ ಒಂದು ಸೋಜಿಗದ ಅಲ್ಲಾಡುವ ಮಿನಾರ್ ಇದ್ದ ಬಗ್ಗೆ ನೀವೆಂದಾದರೂ ಕೇಳಿದ್ದೀರಾ? ಇಲ್ಲವೆಂದಾದರೆ ಕಾಮೆಂಟ್ನಲ್ಲಿ ಹೇಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.